ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಷೇರು ಮಾರ್ಕೆಟ್ ಹೆಸರಲ್ಲಿ ಉದ್ಯಮಿಗಳಿಗೆ 16 ಕೋಟಿ ವಂಚಿಸಲಾಗಿದೆ. ಹರಿಪಾಲ್ ಸಿಂಗ್ ಒಬೆರಾಯ್ಗೆ 6 ಕೋಟಿ ಹಾಗೂ ಕೋಟಿ ಸಿಸ್ಟಮ್ ಮಾಲೀಕನಿಗೆ 10 ಕೋಟಿ ವಂಚಿಸಲಾಗಿದೆ. ಫೇಸ್ಬುಕ್ ಮೂಲಕ ಗೋಲ್ಡ್ಸ್ಮೇನ್ ಸಚಾಸ್ ಇಕ್ವಿಟಿ ಅಸೆಟ್ ಮ್ಯಾನೇಜ್ಮೆಂಟ್ ಗ್ರೂಪ್ ಹಾಗೂ ಸ್ಕೈರಿಮ್ ಕ್ಯಾಪಿಟಾಲಿಟಿ ಇಮಿಲಿ ಕುನಾಲ್ ಹೆಸರಿನ ಷೇರು ಟ್ರೇಡಿಂಗ್ ಕಂಪನಿಗಳು ಪರಿಚಯವಾಗಿದ್ವು. ತಮ್ಮ ಷೇರುಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭ ಬರೋದಾಗಿ ನಂಬಿಸಿ ವಂಚಿಸಿದ್ದಾರೆ. ಇವ್ರಿಗೆ ಏನು ಮಾಡ್ತಾರೆ, ಬೇರೆ ಬೇರೆ ಅಕೌಂಟ್ ಕೊಟ್ಟು ಬೇರೆ ಬೇರೆ ಅಕೌಂಟ್ಗೆ ಇವ್ರದ್ದು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರ್ತಾರೆ. ಒಂದೇ ಅಕೌಂಟಲ್ಲಿ ಮಾಡಿಸೋದಿಲ್ಲ. ಆ ಅಕೌಂಟ್ಗಳಲ್ಲಿ ಪ್ರಾಫಿಟ್ ತೋರಿಸ್ತಾ ಇರೋ ಥರ ಇವ್ರನ್ನ ನಂಬಿಸ್ತಾರೆ. ಹಾಗಾಗಿ ಸುಮಾರು ಜನ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಹಾಕಿಸುವ ಗಡುವನ್ನ 1 ವರ್ಷಕ್ಕೆ ವಿಸ್ತರಿಸುವಂತೆ ಒತ್ತಾಯ ಕೇಳಿಬಂದಿದೆ. HSRP ನೋಂದಣಿಗೆ 12 ಸಂಸ್ಥೆಗಳಿಗೆ ಟೆಂಡರ್ ನೀಡಲಾಗಿದೆ. ಆದರೆ ನೋಂದಣಿ ಮಾಡಲು ಸರ್ವರ್ ಡೌನ್ ಆಗಿದ್ದು ವಾಹನ ಮಾಲೀಕರು ಪರದಾಡ್ತಿದ್ದಾರೆ. ರಾಜ್ಯದಲ್ಲಿ 2 ಕೋಟಿ ವಾಹನಗಳಿದ್ದು ಈ ಪೈಕಿ ಕೇವಲ 20 ಲಕ್ಷ ವಾಹನಗಳಿಗೆ ಮಾತ್ರ HSRP ನಂಬರ್ ಪ್ಲೇಟ್ ಹಾಕಿಸಿದ್ದಾರೆ. ನಾವು ಇದಕ್ಕಾಗಿ ಈ ಥರ ಎಲ್ಲ ತೊಂದರೆಗಳಿರೋದ್ರಿಂದ ನಾವು ಕೇಳಿರೋದು 1 ವರ್ಷಗಳ ಕಾಲಾವಕಾಶ ಬೇಕು ಅಂತ. ಯಾಕಂದರೆ ಈ ಸಾಫ್ಟ್ವೇರ್ಗೂ ಏನು ಇವಾಗ ಮಾಡಿರುವಂಥ ಸಿಸ್ಟಮ್ ಇದೆ, ಇದು ಎರಡಕ್ಕೂ ಮ್ಯಾಚಿಂಗ್ ಇಲ್ಲ ಅಂತ ಕಾಣುತ್ತೆ. ಯಾಕಂದರೆ ಒಂದೊಂದು ಟ್ರಾವೆಲ್ಸಲ್ಲಿ 100 ಗಾಡಿಗಳಿವೆ ಅಂದರೆ ಅವರು ಒಂದು ಗಾಡಿಗಳಿಗೆ ಮಾಡಬೇಕಂದ್ರೆ ಈ ಥರ ಅದರ ಹಿಂದೆನೇ ಕೂತ್ಕೊಳ್ಬೇಕಾಗತ್ತೆ. ದ್ವಿತೀಯ PUC ಪರೀಕ್ಷಾ ದಿನ ವಿದ್ಯಾರ್ಥಿಗಳಿಗೆ ಉಚಿತ ಸೇವೆ ನೀಡಲು BMTC ಮುಂದಾಗಿದೆ. ಮಾರ್ಚ್ 1 ರಿಂದ ಮಾರ್ಚ್ 22ರವರೆಗೆ ದ್ವಿತೀಯ PUC ಪರೀಕ್ಷೆ ನಡೆಯಲಿದೆ. ಕೇವಲ ಹಾಲ್ ಟಿಕೆಟ್ ತೋರಿಸಿ BMTC ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು. ವೋಲ್ವೋ ಬಸ್ ಹೊರತುಪಡಿಸಿ ಎಲ್ಲಾ ಬಸ್ಗಳಲ್ಲೂ ಅವಕಾಶವಿದೆ. ಅಲ್ಲದೆ ಪರೀಕ್ಷಾ ಕೇಂದ್ರದ ಮುಂದೆ ಬಸ್ ಸ್ಟಾಪ್ ನೀಡಲಿದೆ.